ಗುರುನಾಥರು ಬೆಳಿಗ್ಗೆ ಒಂದು 10 ಗಂಟೆಗೆ ಬಂದಿದ್ದಾರೆ. ಬಂದು ಬಾಗಿಲು ತಟ್ಟಿ ಏನು ಮಾಡಿದ್ಯಮ್ಮ ತಿಂಡಿ ಅಂತ ಕೇಳಿದ್ದಾನೆ. ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ ಗುರುಗಳೇ ಅಂತ ಅಂದಿದ್ದಾರೆ. ಕೊಟ್ಟಿದ್ದಾರೆ. ಕುಟ್ಟು ಕಾಫಿ ಗಿಫಿ ಎಲ್ಲ ಕೊಟ್ಟಿದ್ದಾರೆ ಗುರುನಾಥರಿಗೆ. ಕುಡ್ದಿದ್ದಾರೆ ಮತ್ತು ಹೋಗಿದ್ದಾರೆ. ಏನಾಗ್ಬಿಡುತ್ತೆ, ಒಂದ್ಸತಿ ಗುರುನಾಥ ಮನೆಗೆ ಬಂದಾಗ ಒಂದು ಸೆಪ್ಪಕ್ಕೆ ಕೂತಿರ್ತಾನೆ. ಗುರುನಾಥರು ಕೇಳಿದ್ರು, ಏನಪ್ಪ ಏನು ಸಮಾಚಾರ, ಏನು ಬಂದಿದ್ದು ಅಂತ. ಬುದ್ಧಿ ಹೊಟ್ಟೆಪಾಡಿಗೆ ಅಂತ ಒಂದು ಎಮ್ಮೆ ಮಡಿಕೊಂಡಿದ್ದೆ. ಆ ಎಮ್ಮೆನ ಯಾರ ಕದ್ಕೊಂಡೋಗ್ಬಿಟ್ಟವ್ರೆ, ಏನು ಮಾಡೋದು ಅಂತ ಗೊತ್ತಿಲ್ಲ, ಮುಂದೆ ಜೀವನ ಏನು ಅಂತಲೇ ಗೊತ್ತಿಲ್ಲ. ಒಂದು ಒಳ್ಳೆ 30-40 ಸಾವಿರ ರೂಪಾಯಿ ಕುರ್ಲಾನ್ ಬೆಡ್ ಕೊಟ್ಬಿಟ್ಟಿದ್ದಾರೆ. ಆ ಕುರ್ಲಾನ್ ಬೆಡ್ಡು ಹಾಕೊಂಡು ಯಾರೋ ಭಕ್ತರು ಕೊಟ್ಟರು ಅಂತ ಖುಷಿಯಾಗಿ ಮಲಿಬಿಟ್ಟಿದ್ದಾರೆ. ಅವರು ಮಲಿಬಿಟ್ಟಿದ್ರೆ ಬೆಳಗ್ಗೆ 4 ಗಂಟೆಗೆ ಅವರು ಮೇಲ್ಗಡೆಯಿಂದ ಉಪ್ಪರಿಗೆಯಿಂದ ಕೆಳಗಿಳಿಬೇಕು. ಆ ಇಳಿಯೋ ಟೈಮಿಗೆ ಗುರುನಾಥರು ಕೆಳಗಡೆ ನಿಂತಿದ್ದಾರೆ ಬಾಗ್ಲಲ್ಲಿ. ಒಂದ್ಸತಿ ಹೀಗೆ ಇದು ಕೇಳಿದ ಪ್ರಸಂಗ. ಮೈಸೂರಿನಲ್ಲಿ ಹಿಂಗೆ ಇನ್ಕಾಲಲ್ಲಿ ಒಬ್ರು ನಮ್ಮ ಗುರುಗಳ ಭಕ್ತರು ಒಬ್ರಿದ್ದಾರೆ. ಅವರ ಶ್ರೀಮತಿಯವರು ಕೂಡ ಇತ್ತೀಚೆಗಿಲ್ಲ, ಅವ್ರ ಕಾಲ ಆಗ್ಬಿಟ್ರು. ಅವರು ಒಂದ್ಸತಿ ಹೀಗೆ ಏನಾಯ್ತು, ಭಾರಿ ಒಳ್ಳೆ ಹೆಂಗಸು ಆಕೆ. ಮುತ್ತೈದೆ ಅಂದರೆ ಮುತ್ತೈದೆನೇನೆ, ಎಲ್ಲ ಗುಡುಗಳು ಆಕೆನಲ್ಲಿ ಇತ್ತು. ಆದರೆ ಮನೆಯಿಂದ ಆಚೆ ಕಡೆ ಆದಷ್ಟು ಹೋಗ್ತಿತ್ತಿಲ್ಲ. ಗಂಡನ ಸೇವೆ, ಬಂದವರು ಅತಿಥಿಗಳ ಸೇವೆ ಮಾಡ್ಕೊಂಡು ಗುರುನಾಮ ಸ್ಮರಣೆ ಮಾಡ್ಕೊಂಡಿದ್ದಂಥ ಒಂದು ಹೆಂಗಸು. ಒಂದ್ಸತಿ ಹೀಗೆ ಅವ್ರ ಯಜಮಾನರು ಬ್ಯಾಂಕಲ್ಲಿ ಕೆಲಸದಲ್ಲಿದ್ದರು, ಆಕೆ ಮನೆಯಲ್ಲೇ ಇರೋರು. ಒಂದ್ಸತಿ ಏನಾಗಿದೆ ಅಂತೆ ಅವರೇ ಹೇಳಿದ ಪ್ರಸಂಗ. ಗುರುನಾಥರು ಬೆಳಿಗ್ಗೆ ಒಂದು 10 ಗಂಟೆಗೆ ಬಂದಿದ್ದಾರೆ. ಬಂದು ಬಾಗಿಲು ತಟ್ಟಿ ಏನು ಮಾಡಿದ್ಯಮ್ಮ ತಿಂಡಿ ಅಂತ ಕೇಳಿದ್ದಾನೆ. ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ ಗುರುಗಳೇ ಅಂತ ಅಂದಿದ್ದಾರೆ. ಕೊಟ್ಟಿದ್ದಾರೆ. ಕುಟ್ಟು ಕಾಫಿ ಗಿಫಿ ಎಲ್ಲ ಕೊಟ್ಟಿದ್ದಾರೆ ಗುರುನಾಥರಿಗೆ. ಕುಡ್ದಿದ್ದಾರೆ ಮತ್ತು ಹೋಗಿದ್ದಾರೆ. ಅದಾಗಿ ಅವತ್ತು ಸಾಯಂಕಾಲ ಈ ಥರ ಬಂದು ಕೂತ್ಕೊಂಡು ಮಾತಾಡಿದಾಗ, ಇವತ್ತು ನಮ್ಮ ಮನೆಗೆ ವೆಂಕಟಾಚಲ ಅವಧೂತರು ಬಂದಿದ್ರು ಅಂತ ಅಂದಿದ್ದಾರೆ ಗಂಡನ ಹತ್ರ. ಅವ್ರು ಹೆಂಗೆ ಬರೋಕ್ಕೆ ಸಾಧ್ಯ ಅಂತ ಗಂಡ ಅಂದಿದ್ದಾರೆ. ಆಮೇಲೆ ಇವ್ರಿಗೆಲ್ಲ ಭ್ರಾಂತು ಅಂತ ಅಂದ್ಕೊಂಡಿದ್ದಾರೆ. ಅದಾಗಿ ಇನ್ನೊಂದು 10 ದಿನ ಆದ್ಮೇಲೆ ಮತ್ತೆ ಬಂದಿದ್ದಾರೆ. ಅವತ್ತು ಏನೋ ಅಕ್ಕಿ ರೊಟ್ಟಿನ ಏನೋ ಮಾಡಿದ್ರಂತೆ, ಕೊಟ್ಟಿದ್ದಾರೆ. ಗುರುನಾಥರು ತಿಂದಿದ್ದಾರೆ. ಚೆನ್ನಾಗಿದೆ ಕಣಮ್ಮ ಅಂತ ಹೇಳಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಸರಿ ಅಂದ್ಬಿಟ್ಟು ಮತ್ತೆ ಮನೆಯಿಂದ ಗುರುನಾಥರು ಹೊರಟಿದ್ದಾರೆ. ಅವತ್ತು ಸಾಯಂಕಾಲ ಕೂಡ ಆತ ಬಂದಿದ್ದಾರೆ ಡ್ಯೂಟಿಯಿಂದ. ಅವತ್ತು ಅಂದಿದ್ದಾರೆ, ಇವತ್ತು ವೆಂಕಟಾಚಲ ಅವಧೂತರು ನಮ್ಮ ಮನೆಗೆ ಬಂದಿದ್ರು, ಆರತಿ ಮಾಡಿದೆ ಅವ್ರಿಗೆ, ಆಮೇಲೆ ಆಗ ತಿಂಡಿ ಕಾಫಿ ಎಲ್ಲ ಕೊಟ್ಟೆ, ಕುಡ್ಕೊಂಡು ಹೋದ್ರು ಅಂತ ಅಂದಿದ್ದಾರೆ. ನಿಮಗೆಲ್ಲ ಭ್ರಾಂತ, ಅವ್ರು ಹೆಂಗೆ ಬರೋಕ್ಕೆ ಸಾಧ್ಯ, ಅವ್ರು ಅಲ್ಲಿರ್ತಾರೆ ಇಲ್ಲಿಗೆ ಹೆಂಗೆ ಬಂದ್ಬಿಡ್ತಾರೆ ಅಂತಂದ್ಬಿಟ್ಟು ಅಂದಿದ್ದಾರೆ. ಆದರೂ ಒಳಗಡೆ ಸಂಶಯ. ಒಂದಿನ ಹೀಗೆ ಅವ್ರು ಏನು ಮಾಡಿದ್ದಾರೆ, ಸಕ್ರೆಪಟ್ಟಣಕ್ಕೆ ಬಂದು ಗುರುನಾಥರ ಮನೆಯಲ್ಲಿ ಎಲ್ಲರ ಮುಂದೆ ಕೇಳಿದ್ದಾರೆ, ಏನು ನನ್ನ ಹೆಂಡತಿ ಏನೋ ಹೇಳ್ತಿರ್ತಾಳೆ, ನೀವು ಬರ್ತೀರಂತೆ, ಅವಳು ತಿಂಡಿ ಕೊಡ್ತಾಳಂತೆ, ಕಾಫಿ ಕೊಡ್ತಾಳಂತೆ, ಆರತಿ ಮಾಡ್ತಾಳಂತೆ, ಏನಿದು ಸಮಾಚಾರ ಅಂತಂದ್ಬಿಟ್ಟು ಅಂದಾಗ ಅವಾಗ ಅವ್ರು ಹೇಳ್ತಾರೆ, ನೀನು ಮನೆಯಲ್ಲೇ ಇಟ್ಟಿರ್ತೀಯ ಯಮ್ಮನ್ನ, ಪಾಪ ಯಮ್ಮನನ್ನು ನೋಡಬೇಕು ಅಂತ ಆಸೆ, ಬರೋಕ್ಕಾಗಲ್ಲ, ನಾನೇನು ಮಾಡೋದು, ನಾನು ಅವಳಿಗೆ ದರ್ಶನ ಕೊಡಲೇಬೇಕಾಗಿತ್ತು, ಅದಕ್ಕೆ ಬಂದೆ ಅಂಥೇಳಿ ಅವ್ರು ಹೇಳ್ತಾರೆ. ಅವಾಗ ಅವರಿಗೆ ಪರಮಾಶ್ಚರ್ಯ ಆಗ್ಬಿಡುತ್ತೆ. ನಾನೇ ದೊಡ್ಡ ಗುರು ಭಕ್ತ ಅಂತ ಅಂದ್ಕೊಂಡಿದ್ದವರು, ಅವ್ರಿಗೆ ಅನಿಸುತ್ತೆ ನನ್ನ ಹೆಂಡತಿ ನನಗಿನ್ನ ಮೀರಿದ ಭಕ್ತಳು, ಅವಳ ಆಂತರಿಕವಾಗಿ ಮಾಡಿದ ಪ್ರಾರ್ಥನೆ ಗುರುನಾಥರಿಗೆ ಸಲ್ಲಿದೆ, ಅದಕ್ಕೆ ಬಂದು ದರ್ಶನ ಕೊಟ್ಟು ಹೋಗಿದ್ದಾರೆ ಅಂತ ಅನ್ಕೋತಾರೆ. ಇದು ಅವಾಗ ನಡೆದಂಥ ಒಂದು ಪ್ರಸಂಗ. ಇನ್ನೂ ಒಂದು ಪ್ರಸಂಗ, ಗುರುನಾಥ ಮನೆಯಲ್ಲಿ ಕೂತಿದ್ದಾಗ ಒಬ್ಬ ರೈತ ಅವನದಿಷ್ಟು ಎಮ್ಮೆ ಸಾಕೊಂಡಿದ್ದ ಮನೆಯಲ್ಲಿ. ಎಮ್ಮೆ ಚೆನ್ನಾಗಿ ಹಾಲು ಕೊಡ್ತಿತ್ತು. ಒಂದು 10-15 ಲೀಟ್ರ್ ಹಾಲು ಕೊಡ್ತಿದ್ದಂಥ ಎಮ್ಮೆಗಳು. ಒಂದು ಎಮ್ಮೆ ದೊಡ್ಡ ಎಮ್ಮೆ, ಅದು ಆ ಎಮ್ಮೆ ಇದ್ದಕ್ಕಿದ್ದಂಗೆ ಯಾರೋ ಕದ್ಕೊಂಡು ಹೋಗ್ಬಿಡ್ತಾರೆ. ಅವನಿಗೆ ಹೊಟ್ಟೆಪಾಡೆ. ಅದು ಏನು ಮಾಡೋದು, ಏನಾಗ್ಬಿಡುತ್ತೆ, ಒಂದ್ಸತಿ ಗುರುನಾಥ ಮನೆಗೆ ಬಂದಾಗ ಒಂದು ಸೆಪ್ಪಕ್ಕೆ ಕೂತಿರ್ತಾನೆ. ಗುರುನಾಥರು ಕೇಳಿದ್ರು, ಏನಪ್ಪ ಏನು ಸಮಾಚಾರ, ಏನು ಬಂದಿದ್ದು ಅಂತ. ಬುದ್ಧಿ ಹೊಟ್ಟೆಪಾಡಿಗೆ ಅಂತ ಒಂದು ಎಮ್ಮೆ ಮಡಿಕೊಂಡಿದ್ದೆ. ಆ ಎಮ್ಮೆನ ಯಾರ ಕದ್ಕೊಂಡು ಹೋಗ್ಬಿಟ್ಟವ್ರೆ, ಏನು ಮಾಡೋದು ಅಂತ ಗೊತ್ತಿಲ್ಲ, ಮುಂದೆ ಜೀವನ ಏನು ಅಂತಲೇ ಗೊತ್ತಿಲ್ಲ ಅಂದ್ಬಿಟ್ಟು ಅಂದಾಗ ಗುರುನಾಥರು ಪಕ್ಕದಲ್ಲಿ ನಿಂತಿದ್ದ ಪ್ರಸನ್ನನ ತಲೆ ಮೇಲೆ ಕೈ ಇಟ್ಬಿಟ್ಟು, ಇವ್ರ ಎಮ್ಮೆ ಎಲ್ಲಿದೆ ನೋಡೋ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಅವನಿದ್ದವನು ಅದೇನು ಅನಿಸ್ತೆ ಅನ್ಕತೇನೋ, ನಿಮ್ಮ ಎಮ್ಮೆ ಈ ಊರ ಹತ್ರನೇ ಇದೆ, ಅರಸೀಕೆರೆಯಲ್ಲಿ ಆ ಸಂತೆ ದಿನ ಬರುತ್ತೆ, ಬೆಳಿಗ್ಗೆ 11 ಗಂಟೆಗೆ ಹೋಗು, ನಿನಗೆ ಸಿಗುತ್ತೆ ಅಂತಂದ್ಬಿಟ್ಟು ಪ್ರಸನ್ನ ಹೇಳ್ದ. ಆಗ ಒಂದು ಸ್ವಲ್ಪ ದಿನ ಆದಮೇಲೆ ಅರಸೀಕೆರೆಯಲ್ಲಿ ಸಂತೆ ನಡೆಯುತ್ತೆ. ಎತ್ತರವಾಗಿದ್ದಂಥ ಎಮ್ಮೆ ಇವ್ರದ್ದೇ ಅಂತ ಗೊತ್ತಿರುತ್ತೆ ಅವನಿಗೆ. ಆ ಎಮ್ಮೆನ ಹೋಗಿ ಹಿಡ್ಕೊಂಡು ಯಾವನು ಕದ್ಕೊಂಡು ಹೋಗಿದ್ದಾನೋ ಅವನು ಬೈದು ಅಟ್ಕೊಂಡು ತಗೊಂಬಂದು ಮನೆಗೆ ಕಟ್ಟಿ
ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಗುರುನಾಥ್ರ ಮನೆಗೆ ಬಂದು ಬುದ್ಧಿ ನನ್ನ ಎಮ್ಮೆ ಸಿಕ್ತು ಅಂತ ಬಂದು ಹೇಳ್ಬಿಟ್ಟು ಹೋಗ್ತಾನೆ. ಈ ಥರದ್ದೊಂದು ಪ್ರಸಂಗ ನಡೀತು. ಗುರುನಾಥರ ಮನೆಗೆ ಆಗಾಗಲೇ ಒಬ್ರು ಸನ್ಯಾಸಿಗಳು ಬಂದು ಹೋಗ್ತಿರ್ತಾರೆ. ಅವರು ಮಲೆನಾಡು ಸೀಮೆ ಕಡೆ ಸನ್ಯಾಸಿಗಳು ಅವಾಗ ಬಂದು ಹೋಗ್ತಿರ್ತಾರೆ. ಒಳಗೆ ಕರೆಯೋದು, ಕೂರ್ಸೋದು, ಭಿಕ್ಷಾವನ್ನೇ ಮಾಡೋದು, ಕೈ ತುಂಬ ಏನಿತ್ತೋ ಮನೆಯಲ್ಲಿ ಅವರ ಗಾಡಿಗೆ ದವಸ ಧಾನ್ಯಗಳನ್ನೆಲ್ಲ ಹಾಕೋದು, ಕಳಿಸೋದು, ಇದೆಲ್ಲ ಮಾಡ್ತಿದ್ದಂಥದ್ದು ನಮ್ಮ ಗುರುನಾಥರು ಯಾವಾಗಲೂ ಮಾಡೋರು. ಒಂದ್ಸತಿ ಏನಾಗ್ಬಿಟ್ಟಿದೆ, ಆ ಒಂದು ಯತಿಗಳಿಗೆ ಯಾರೋ ಒಂದು ಒಳ್ಳೆ 30-40 ಸಾವಿರ ರೂಪಾಯಿ ಕುರ್ಲಾನ್ ಬೆಡ್ ಕೊಟ್ಬಿಟ್ಟಿದ್ದಾರೆ. ಆ ಕುರ್ಲಾನ್ ಬೆಡ್ಡು ಹಾಕೊಂಡು ಯಾರೋ ಭಕ್ತರು ಕೊಟ್ಟರು ಅಂತ ಖುಷಿಯಾಗಿ ಮಲಗಿಬಿಟ್ಟಿದ್ದಾರೆ. ಅವರು ಮಲಗಿಬಿಟ್ಟಿದ್ರೆ ಬೆಳಗ್ಗೆ 4 ಗಂಟೆಗೆ ಅವರು ಮೇಲ್ಗಡೆಯಿಂದ ಉಪ್ಪರಿಗೆಯಿಂದ ಕೆಳಗಿಳಿಬೇಕು. ಆ ಇಳಿಯೋ ಟೈಮಿಗೆ ಗುರುನಾಥರು ಕೆಳಗಡೆ ನಿಂತಿದ್ದಾರೆ ಬಾಗ್ಲಲ್ಲಿ. ಬೆಳಗ್ಗೆ ಏನಪ್ಪ 4:15 ವೆಂಕಟಾಚಲಯ್ಯನವರು ಅದು ಹಿಂಗೆ ಬಂದರು ಒಳಗಡೆ ಅಂತಂದ್ಬಿಟ್ಟು ನೋಡಿದವ್ರೆ, ಅಯ್ಯೋ ಗುರುಗಳೇ ಇದೇನು ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದೀರಿ ಅಂದ್ಬಿಟ್ಟು ಅಂದಾಗ ಗುರುನಾಥರು ಹೇಳ್ತಾರೆ, ಸನ್ಯಾಸಿಗಳಿಗೆ ಕುರ್ಲಾನ್ ಬೆಡ್ ಎಲ್ಲ ಬೇಕೇ ಅಂತ ಕೇಳ್ತಾರೆ. ಅವಾಗ ಏನಾಗ್ಬಿಡುತ್ತೆ ಅವ್ರಿಗೆ, ಅಯ್ಯೋ ಸನ್ಯಾಸಿಗಳು ದರ್ಬೆ ಹಾಸಿಗೆ ಮೇಲೆ ಮಲಗಬೇಕು, ಕುರ್ಲಾನ್ ಬೆಡ್ಡಲ್ಲೆಲ್ಲ ಉಪಯೋಗಿಸ್ಕೋಬಾರ್ದು, ನಿಮ್ಗಳಿಗೆಲ್ಲ ಅಲ್ಲ ಅದು ಸರಿ. ನೀವು ಬೆಳಗ್ಗೆ ನ್ಯೂಸ್ ಪೇಪರ್ ಹಾಕಿ ಓದ್ತೀರಿ, ನಿಮ್ಗೆ ಯಾಕೆ ನ್ಯೂಸ್ ಪೇಪರು, ಮೊಬೈಲ್ ಯಾಕೆ ಇಟ್ಕೊಂಡಿದ್ದೀರಿ ಅಂತಂದ್ಬಿಟ್ಟೆಲ್ಲ ಹೇಳ್ತಾರೆ. ಇಲ್ಲ ನಾವು ಮಲೆನಾಡು ಸೀಮೆ ಜನ, ಈ ಕಡೆ ಎಲ್ಲ ಮೊಬೈಲ್ ಬಿಟ್ಟರೆ ಬೇರೆ ಯಾವುದು ವರ್ಕ್ ಆಗಲ್ಲ, ಇಲ್ಲೆಲ್ಲ ಸ್ವಲ್ಪ ವೈರ್ಗಳೆಲ್ಲ ಕಟ್ಟಾಗ್ಬಿಡುತ್ತೆ ಮಳೆ ಬಂದಾಗ, ಹಾಗಾಗಿ ಟೆಲಿಫೋನ್ ಕೂಡ ಕೆಟ್ಟೋಗುತ್ತೆ, ಲ್ಯಾಂಡ್ಲೈನ್ ಇಟ್ಕೊಳ್ಳೋಕೆ ಆಗೋದೇ ಇಲ್ಲ ಇಲ್ಲಿ, ನಮಗೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಮೊಬೈಲ್ ಇಟ್ಕೊಂಡಿದ್ದೀವಿ ಅಂತಂದ. ಅದು ಸರಿ, ನಿಮ್ಗೆ ಯಾಕೆ ಹೊರಗಡೆ ವಿಚಾರಗಳೆಲ್ಲ ತಿಳ್ಕೊಬೇಕು ಅನ್ನೋ ದಾಹ, ಸನ್ಯಾಸಿಗಳು ನ್ಯೂಸ್ ಪೇಪರೆಲ್ಲ ಓದಬಾರ್ದು, ನೀವು ನ್ಯೂಸ್ ಪೇಪರೆಲ್ಲ ಓದ್ತಿರಲ್ಲ ಅವೆಲ್ಲ ಬಿಟ್ಬಿಡಿ ಇನ್ಮೇಲೆ ಅಂತೇಳಿ ಬುದ್ಧಿವಾದ ಹೇಳ್ತಾರೆ. ಆಮೇಲೆ ಅವಾಗ ಅವ್ರಿಗೂ ಅರಿವಾಗುತ್ತೆ ಆ ಸನ್ಯಾಸಿಗಳಿಗೆ, ನಮ್ಮ ಮಠದಲ್ಲಿದ್ದಂಥ ಹಾಸಿಗೆ ಯಾರು ಕೊಟ್ಟಿದ್ರು ಅದನ್ನು ತಗೊಂಡೋಗಿ ಆಚೆ ಕಡೆ ಇಡಿಸ್ತಾರೆ. ಆಚೆ ಕಡೆ ಇಡಿಸಿದ್ಮೇಲೆ ಇನ್ಮೇಲೆ ಈ ಥರದ್ದೆಲ್ಲ ಹಾಕೊಂಡು ಮಲ್ಕೋಬಾರ್ದು, ದರ್ಬೆ ಹಾಸಿಗೆಯಲ್ಲಿ ಮಲ್ಕೊಳ್ಬೇಕು ನೀವು, ಹಿಂಗೆಲ್ಲ ಇರಬೇಡಿ ಅಂತೆಲ್ಲ ಹೇಳಿ ಬುದ್ಧಿವಾದ ಹೇಳಿ ಹೋಗ್ತಾರೆ. ಇದೊಂದು ಪ್ರಸಂಗ ನಡೆಯುತ್ತೆ. ನಮಸ್ಕಾರ. ಇನ್ನೊಂದು ಪ್ರಸಂಗ, ಚನ್ನರಾಯಪಟ್ಟಣದಲ್ಲಿ ಒಬ್ಬರು ಇದ್ದಾರೆ, ಅವ್ರ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವರು ಒಬ್ಬರು ಮಣ್ಣಿನಲ್ಲಿ ಮೂರ್ತಿಗಳನ್ನ ಮಾಡುವಂಥ ಒಂದು ವ್ಯಕ್ತಿ. ಅವರು ಒಂದು ವೃತ್ತಿನಲ್ಲಿ ಅವರು ಇವತ್ತಿಗೂ ಒಂದು ಗಿರಣಿ ಅಂಗಡಿ ಇಟ್ಕೊಂಡಿದ್ದಾರೆ. ಜೊತೆಗೆ ಅವರೇ ಆದಂಥ ತಂದೆ ಕಾಲದ್ದು ಒಂದು ಕಲೆ ಇದೆ, ಮಣ್ಣಲ್ಲಿ ವಿಗ್ರಹಗಳು ಮಾಡೋದು, ಈ ಥರ ಎಲ್ಲ ಮಾಡೋಂಥ ಒಂದು ಅಭ್ಯಾಸ. ಆ ಮನುಷ್ಯ ಇತ್ತೀಚೆಗೆ ಚೆನ್ನಾಗಿದ್ದಾರೆ ಗುರುನಾಥರ ಆಶೀರ್ವಾದದಿಂದ. ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡು, ಅದು ₹1 ₹2 ಸಾಲ ಅಲ್ಲ, 17.5 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಬಿಟ್ಟಿದ್ರು. ಮಾಡ್ಕೊಂಬಿಟ್ಟು ಒಂದ್ಸತಿ ಏನಾಗ್ಬಿಡ್ತು, ಸಾಲಗಾರರೆಲ್ಲ ಮನೆ ಹತ್ರ ಅಟ್ಟಿಸ್ಕೊಂಬಂದು ಹೊಡೆಯ ಲೆಕ್ಕ ಆಗ್ಬಿಟ್ಟಿತ್ತು. ಸರಿ ಏನು ಮಾಡೋದು ಅಂತ ಗೊತ್ತಾಗದೆ ಪಾಪ ಆ ಮನುಷ್ಯ ಕಂಗಾಲಾಗಿ, ಯಾರೋ ಹೇಳಿದ್ರು ಸಕ್ರೆಪಟ್ಟಣದಲ್ಲಿ ಈ ಥರ ಒಬ್ಬರು ಅವಧೂತರಿದ್ದಾರೆ, ಗುರುಗಳು ಇದ್ದಾರೆ, ಅವ್ರು ನೋಡಿ ಕೇಳಿ ಅವ್ರು ಏನಾದ್ರು ಒಂದು ಪರಿಹಾರ ಹೇಳ್ಬೋದು ನಿಮಗೆ ಅಂತ ಹೇಳಿದಾಗ, ಅವರು ಹುಡುಕೊಂಡು ಸಕ್ರೆಪಟ್ಟಣ ಎಲ್ಲಿದೆ ಅಂತ ಕೇಳ್ಕೊಂಡು ಕಡೂರಿಗೆ ಸಕ್ರೆಪಟ್ಟಣಕ್ಕೆ ಬಂದಿದ್ದಾರೆ. ಬಂದರು, ಹೀಗೇನೆ ಗುರುಗಳ ಹತ್ರ ಬಂದರು. ಏನು ಬಂದಿದ್ದು, ಏನಪ್ಪ ಬಂದಿದ್ದು ಅಂತ ಕೇಳಿದ್ರು. ಹಿಂಗೆ ಗುರುಗಳೇ ತುಂಬ ಮೈಯೆಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಏನು ಮಾಡೋದು ಗೊತ್ತಿಲ್ಲ, ಭಾರಿ ಹಿಂಸೆ ಆಗ್ಬಿಟ್ಟಿದೆ, ಸಾಲಗಾರರೆಲ್ಲ ಮನೆ ಹತ್ರ ಬಂದು ಕೆಟ್ಟ ಕೊಳಕ ಮಾತೆಲ್ಲ ಬೈತಾರೆ, ನನಗೂ ತೀರ್ಸೋಕ್ಕೆ ದಾರಿ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ, ದಯವಿಟ್ಟು ಏನಾರ ಮಾಡಿ ನಾನು ಬಚಾಯಿಸ್ಬೇಕು ನೀವು ಅಂತಂದ್ಬಿಟ್ಟು ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಆಯ್ತು ಕಣೆ ಹೇಳ್ತಾನ ಬೇಡ ಅಂದ್ಬಿಟ್ಟು ಪಕ್ಕದಲ್ಲಿದ್ದವ್ರು ಕರೆದ್ಬಿಟ್ಟು ₹2,000 ಕೊಡೆ ಅಂತಂದ್ಬಿಟ್ಟು ಕೊಡಿಸ್ತಾರೆ. ತಿಗಳೇ ಆಯ್ತನಾ, ನಾಳೆ ಬೆಳಗ್ಗೆ ರೇಸ್ ಕೋರ್ಸ್ ಹತ್ರ ಸಿಗೋಣ ಇಬ್ರುವೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಅವನು ರೇಸಲ್ಲೇ ದುಡ್ಡನ್ನ ಹಾಳು ಮಾಡಿರ್ತಾನೆ, 17-18 ಲಕ್ಷ ರೂಪಾಯಿ. ಅವನು ಸಾಲ ಮಾಡ್ಕೊಂಡಿರೋದಕ್ಕೆ ಕಾರಣವೇ ರೇಸ್ ಕೋರ್ಸಲ್ಲಿ ಹೋಗಿ ಜೂಜಾಡಿದ್ರಿಂದನೇ ಆ ಸ್ಥಿತಿ ಬಂದಿರುತ್ತೆ. ಸರಿ ಏನು ಮಾಡ್ತಾರೆ ಗುರುನಾಥರು, ರೇಸ್ ಕೋರ್ಸಲ್ಲಿ ಬರ 9 ಗಂಟೆಗೆ ಸಿಗ್ತೀನಿ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಗುರುನಾಥರು ಬೆಳಗ್ಗೆ 9 ಗಂಟೆಗೆ ಸಿಗ್ತಾರೆ ಅಂತ ಅವನು ಬಂದು ರೇಸ್ ಕೋರ್ಸ್ ಥರ ನಿಂತಿರ್ತಾನೆ. ಅವಾಗ ಅವನಿಗೆ ಹೇಳ್ತಾರೆ, ನೋಡಿಯಾ ಇಂಥ ನಂಬರ್ಗೆ ನೀನು ಕುದುರೆಗೆ ದುಡ್ಡು ಕಟ್ಟೆಯ, ನೀನು ಸಾಲ ಇವತ್ತು ಸಾಯಂಕಾಲದೊಳಗೆ ತಿರುತ್ಕಣೆ, ಇವತ್ತು ತಗೋಬೇಡ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಆ ಏನೇನು ನಂಬರ್ ಕೊಟ್ಟಿದ್ರು ಅದೇ ನಂಬರ್ ಕುದುರೆಗೆ ದುಡ್ಡು ಕಟ್ತಾನೆ. ಅವನು ಸಾಯಂಕಾಲದ ಹೊತ್ತಷ್ಟಿಗೆ 17-18 ಲಕ್ಷ ರೂಪಾಯಿ ಹತ್ರ ದುಡ್ಡು ಆಗುತ್ತೆ. ಸರಿ ಅಂದ್ಬಿಟ್ಟು ಇನ್ನೆಲ್ಲೂ ತಿರ್ಗಕ್ಕೆ ಹೋದ್ರೆ ನಿನ್ನ ಚಂಗಲ್ ಬುದ್ಧಿ ಜಾಸ್ತಿ, ನಾನು ಇನ್ನು ದುಡ್ಡು ಹಾಳು ಮಾಡ್ಬಿಡ್ತೀನಿ ಅಂದ್ಬಿಟ್ಟು ನೆಟ್ಟಿಗೆ ಬಸ್ ಹತ್ತಿದ್ದೇನೆ, ನೆಟ್ಟಿಗೆ ಸಕ್ರೆಪಟ್ಟಣಕ್ಕೆ ಬರ್ತಾನೆ. ಬಂದಾಗ ಗುರುನಾಥರ ಮನೆಗೆ ಬಂದು ಕೂತ್ಕೊತಾನೆ. ಅಣ್ಣಯ್ಯ ನೀನು ಅನ್ಕೊಂಡಿದ್ದೆಲ್ಲ ಬಂತನೆಯ, ಇನ್ನು ಇವತ್ತು ಬೇಡ, ನೀನು ಸಾಲಗಾರರನ್ನೆಲ್ಲ ಕರೆಯ, ಫೋನ್ ಮಾಡ್ಯಾ ಅಂಥೇಳಿ ಎಲ್ಲ ಸಾಲಗಾರರಿಗೂ ಫೋನ್ ಮಾಡಿ ಕರೆಸ್ತಾರೆ. ಎಲ್ರಿಗೂ ನಿಲ್ಸ್ಕೊಂಡು ಹೇಳ್ತಾರೆ, ನೋಡಯ್ಯ ಅವ್ನು ಹೊಡಿಬಾರ್ದು, ಬೈಬಾರ್ದು, ನೀವೇನು ದುಡ್ಡು ಕೊಟ್ಟಿದ್ದೀರಿ ಬಡ್ಡಿ ಗಿಡ್ಡಿ ಅಂತೂ ಕೊಡೋಕ್ಕಾಗಲ್ಲ,
ಅಸಲು ಕೊಡ್ತಾನೆ. ಎಲ್ಲೂ ಸಿಕ್ಕಿ ಅವನನ್ನ ಬಾಯಿಗೆ ಬಂದಂಗೆ ಬೈಯೋದು ಹೊಡೆಯೋದು ಮಾಡೋದು ಎಲ್ಲ ಮಾಡಂಗಿಲ್ಲ. ಮಾಡಲ್ಲ ಅಂದ್ರೆ ನಿಮ್ ದುಡ್ಡು ವಾಪಸ್ ಕೊಡ್ತೀನಿ, ಇಲ್ಲಾಂದ್ರೆ ನಿಮ್ಮ ಹಣೆ ಬರ ಅಂತಾರೆ. ಆಗ ಆಯ್ತು ಬುದ್ಧಿ ಏನೋ ಮಾಡಿಸಿ ಕೊಡ್ಸಿ ನಮ್ದು ಅಸ್ಲಾರ ಬರಲಿ ಅಂತ ಹೇಳಿ ಏನು ಮಾಡ್ತಾರೆ ಅವರು, ಲೆಕ್ಕ ಹೇಳಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತಾರೆ. ಇಷ್ಟಿಷ್ಟು ಇಂತಿಂತವ್ರಿಗೆ ಕೊಡಬೇಕು ಅಂದಾಗ ಅವ್ರನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಅವ್ರ ದುಡ್ಡನ್ನೆಲ್ಲ ಕೊಡಿಸ್ತಾರೆ. ಇನ್ಮೇಲೆ ಏನೋ ಮಾಡ್ಬಿಟ್ರೆ ಕಣೆ, ಹಿಂಸೆ ಕೊಡ್ಬೇಡಿ ಅವ್ನಿಗೆ, ಅವ್ನ ಪಾಠಕ್ಕೆ ಅವ್ನು ಇರ್ಲಿ ಬಿಡಯ್ಯ ಅಂತಾರೆ. ಆಯಿತು ಅಂಥೇಳಿ ಹಾಗೆ ಬಿಟ್ಟು ಹೋಗ್ತಾರೆ. ದುಡ್ಡು ಇಸ್ಕೊಂಡ್ರೆ ಸಾಕಾಗಿತ್ತು ಅಂಥೇಳಿ ವಾಪಸ್ ಹೋಗ್ತಾರೆ. ನೋಡ್ಯಾ, ನಿನಗೂ ಹೆಂಡತಿ ಮಕ್ಕಳಿದ್ದಾರೆ, ನಿಂದು ಜವಾಬ್ದಾರಿಗಳಿದೆ, ಈ ರೀತಿ ಎಲ್ಲ ದುಡ್ಡನ್ನ ಪೋಲ್ ಮಾಡೋದಲ್ಲ ಎಲ್ಲಂದ್ರೆ ತಗೊಂಡೋಗಿ, ಇನ್ಮೇಲೆ ಕೆಲಸ ಎಲ್ಲ ಬಿಟ್ಬಿಡ್ಬೇಕು, ಇನ್ಮೇಲೆ ಎಲ್ಲ ಮಾಡಕ್ಕೆ ಹೋಗಬೇಡ ನೀನು ಅಂಥೇಳಿ ಬುದ್ಧಿವಾದ ಹೇಳಿ ಇವತ್ತಿಗೆ ನಿನ್ನ ಸಾಲ ತೀರ್ಸಿದ್ದೀನಿ, ಮುಂದಿನ ಏನಾದ್ರು ಸಾಲ ಮಾಡ್ಕೊಂಡ್ಯಾ ನೀನು ಹಣೆ ಬರ, ನಾ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೇಳಿ ಬುದ್ಧಿವಾದ ಹೇಳ್ತಾರೆ. ಆಯ್ತು ಗುರುಗಳೇ ಅಂತೇಳಿ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾನೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.